ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಟ ಧ್ರುವ ಸರ್ಜಾ ಆಪ್ತ ಪ್ರಶಾಂತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಬೈಕ್ನಲ್ಲಿ ಅಪರಿಚಿತರು ಬಂದು ಹಲ್ಲೆಯನ್ನ ಮಾಡಿದ್ದಾರೆ. ಈ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಗಾಯಾಳು ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಶೋಧವನ್ನು ನಡೆಸ್ತಾ ಇದ್ದೀವಿ ಅಂತ ಹೇಳಿ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಮಾಹಿತಿ ನೀಡಿದ್ದಾರೆ. 32 ವರ್ಷದ ಯುವಕನ ಮೇಲೆ ಇಬ್ರು ಬೈಕ್ ಮೇಲೆ ಬಂದ ಅನ್ನೋನ್ ಪರ್ಸನ್ಸ್ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ವ್ಯಕ್ತಿ ಯಾರಿಗೆ ಹಲ್ಲೆ ಆಗಿರ್ತದೆ ಅವರು ಸರಿಸುಮಾರು 10-10ವರೆಗೆ ವಾಪಸ್ ಅವ್ರ ಮನೆಗೆ ಹೋಗುವ ದಾರಿಯಲ್ಲಿದ್ದಾಗ KR ರಸ್ತೆಯಲ್ಲಿ ಈ ಘಟನೆ ನಡೆದಿರುತ್ತದೆ. ತನಿಖೆ ಒಂದು 307 IPC ಪ್ರಕರಣ ದಾಖಲಾಗಿದ್ದು ಆರೋಪಿ ಪತ್ತೆ ಕಾರ್ಯದಲ್ಲಿ ನಮ್ಮ ಬನಶಂಕರಿ ತಂಡವರು ಕಾರ್ಯನಿರತರಾಗಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಪ್ರಕರಣ ಭೇದಿಸುವುದರಲ್ಲಿ ನಾವು ಪ್ರಯತ್ನ ಮಾಡಿದ್ದೀವಿ. ಅವರು ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ, ಮತ್ತೆ ಕೆಲವರು ಇನ್ನೊಬ್ಬರು ಮನೆಯಲ್ಲೂ ಕೆಲಸ ಮಾಡ್ತಿದ್ರು. ಕಾರಣ ಎದಕ್ಕೆ ಹಲ್ಲೆ ಆಯ್ತು ಅನ್ನೋದ್ರ ಬಗ್ಗೆ ಆರೋಪಿತರು ಸಿಕ್ಕಾಗ ಮತ್ತೆ ಇನ್ನೊಂದು ವ್ಯಕ್ತಿನೂ ಚೇತರಿಸಿಕೊಂಡು ನಮಗೆ ತಿಳಿಸ್ತಾ ಇದ್ದೀವಿ. ಇನ್ನ ಹೆಚ್ಚು ಬೆಳಕಿಗೆ ಬರ್ತದೆ. ಪ್ರಕರಣ ಭೇದಿಸೋದಕ್ಕೆ ಮಾತ್ರ ಈಗ ಬಾಕಿ ಉಳಿದಿದೆ. ಭೇದಿಸಿದಾಗ ಯಾವ ಕಾರಣಕ್ಕೆ ಏನಾಯ್ತು, ಯಾಕಾಯ್ತು ಅನ್ನೋದ್ರ ಬಗ್ಗೆ ಇನ್ನ ಕ್ಲಿಯರ್ ಆಗಿ ರಾಜ್ಯದಲ್ಲಿ 32 ವರ್ಷದ ಯುವಕನ ಮೇಲೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಇತ್ತೀಚೆಗೆ ಗಮನಿಸಬಹುದು ಹರ್ಷಿಕಾ ಪೂಣಚ್ಚ ಗಂಡ ಭುವನ್ ಅವರ ಮೇಲೆ ಕೂಡ ಹಲ್ಲೆ ಆಗಿತ್ತು, ಚೇತನ್ ಚಂದ್ರ ಅವರ ಮೇಲೆ ಹಲ್ಲೆ ಆಗಿತ್ತು. ಈಗ ಧ್ರುವ ಸರ್ಜಾ ಅವರ ಆಪ್ತರ ಮೇಲೆ ಕೂಡ ಹಲ್ಲೆ ನಡೀತಾ ಇದೆ. ಏನ್ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಇವ್ರ ಮೇಲೆ ಹಲ್ಲೆ ನಡೆಯೋದಕ್ಕೆ ಏನಾದರೂ ರೀಸನ್ಸ್ ಗೊತ್ತಾಗಿದೆಯಾ ಅಶೋಕ್? ಲೀನಾಶ್ರೀ, ಈ ಪ್ರಕರಣ ನಡೆದಿರೋದು ನಿನ್ನೆ ತಡರಾತ್ರಿ, ಅಂದರೆ ಬೆಂಗಳೂರಿನ ಬನಶಂಕರಿಯ KR ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಧ್ರುವ ಸರ್ಜಾ ಅವರ ನಿವಾಸ ಏನಿದೆ ಅಲ್ಲೇ, ಅಂದರೆ ಅವರ ನಿವಾಸದ ಸಮೀಪದಲ್ಲೇ ನಡೆದಿರುವಂತಹ ಘಟನೆ. ಅವರ ಆಪ್ತ ಪ್ರಶಾಂತ್ ಪೂಜಾರಿ, ಆಪ್ತರು ಅನ್ನೋದಕ್ಕಿಂತ ಕಳೆದ ಹಲವಾರು ವರ್ಷಗಳಿಂದಲೂ ಧ್ರುವ ಸರ್ಜಾ ಅವರಿಗೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬಹಳ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಆಪ್ತರಾಗಿ ಬಹಳ ವರ್ಷಗಳಿಂದಲೂ ಕೂಡ ಅವ್ರ ಜೊತೆಯಲ್ಲಿ ಒಡನಾಟ ಹೊಂದಿರತಕ್ಕಂಥವ್ರು. ನಿನ್ನೆ ಇಡೀ ದಿನ, ಅಂದರೆ ನಿನ್ನೆ ಬೆಳಗ್ಗೆ KD ಸಿನಿಮಾದ ಪ್ರೆಸ್ ಮೀಟ್ ಇತ್ತು. ಅದಾದ ನಂತರ ಇಡೀ ದಿನ ಧ್ರುವ ಸರ್ಜಾ ಅವರ ಜೊತೆಯಲ್ಲೇ ಪ್ರಶಾಂತ್ ಪೂಜಾರಿ ಇದ್ರು. ತಡರಾತ್ರಿ ಅವರು ಅಲ್ಲಿಂದ ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಇಬ್ಬರು ಅಪರಿಚಿತರು ಬೈಕ್ನಲ್ಲಿ ಬಂದು ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಅಂದರೆ ಅವರು ದೂರಿನಲ್ಲೂ ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಈ ಒಂದು ಹಲ್ಲೆಗೆ ಕಾರಣ ಏನು ಅಂತಕ್ಕಂಥದ್ದು ಇನ್ನು ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ ಅಂತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ನಿಜಕ್ಕೂ ಬೆಂಗಳೂರು ಸೇಫ್ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಇತ್ತೀಚೆಗೆ ಸಾಕಷ್ಟು ಸೆಲೆಬ್ರಿಟಿಗಳ ಘಟನೆಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು. ಜೊತೆಗೆ ಈ ಪ್ರಕರಣ ಸಂಬಂಧ ಬೆಳಿಗ್ಗೆ ಖುದ್ದು ಪ್ರಶಾಂತ್ ವಿಸ್ತಾರ ನ್ಯೂಸ್ಗೆ ಫೋನ್ನಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಘಟನೆಯೇ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದರು. ಎಲ್ಲ ಒಂದು ಕಡೆ ಈ ಘಟನೆ ಆಗಿಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವಾಗ ಧ್ರುವ ಸರ್ಜಾ ಅವರು ಮಾಧ್ಯಮಗಳ ಮುಂದೆ ಬಂದು ಮಾಹಿತಿಯನ್ನು ನೀಡಿದ್ರು, ಅದಾದ ನಂತರ ಪ್ರಕರಣ ಬೆಳಕಿಗೆ ಬಂತು. ಸೊ ನಿನ್ನೆ ರಾತ್ರಿ ಹಲ್ಲೆ ಆಗಿರೋದು ನಿಜ, ಯಾಕಾಗಿದೆ ಅನ್ನೋದು ಗೊತ್ತಿಲ್ಲ, ಅದು ಏನು ವೈಯಕ್ತಿಕ ಕಾರಣ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ನಾನೊಬ್ಬ ಸಿಟಿಜನ್ ಆಗಿ ಹೇಳೋದಾದರೆ ಇಲ್ಲಿ ಈ ರೀತಿಯ ಘಟನೆಗಳು ಯಾರಿಗೂ ಆಗಬಾರ್ದು ಅನ್ನುವಂತಹ ರೀತಿಯಲ್ಲಿ ಮಾಧ್ಯಮಕ್ಕೆ ಧ್ರುವ ಸರ್ಜಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಆರಂಭ ಆಗಿದೆ. ಪ್ರಶಾಂತ್ ಪೂಜಾರಿ ಅವರು ಈಗಾಗಲೇ ದೂರನ್ನು ದಾಖಲಿಸಿರೋದ್ರಿಂದ ಅದರ ಆಧಾರದ ಮೇಲೆ ತನಿಖೆಯನ್ನು ಈಗಾಗಲೇ ಬನಶಂಕರಿ ಪೊಲೀಸರು ಶುರು ಮಾಡಿದ್ದಾರೆ. ಸೊ ಪ್ರಶಾಂತ್ ಪೂಜಾರಿ ಅವರಿಗೆ ಅಂತ ಗಂಭೀರ ಏನು ಗಾಯವೇನೂ ಆಗಿಲ್ಲ, ಸದ್ಯಕ್ಕೆ ಔಟ್ ಆಫ್ ಡೇಂಜರ್ ಅನ್ನುವಂತಹ ಮಾಹಿತಿಯನ್ನು ಧ್ರುವ ಸರ್ಜಾ ಅವರು ಕೊಟ್ಟಿದ್ರು. ಯಾಕಂದರೆ ಬೆಳಿಗ್ಗೆ ವಿಸ್ತಾರ ನ್ಯೂಸ್ಗೆ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಪ್ರಶಾಂತ್ ಬಹಳ ಆರಾಮಾಗಿ ಮಾತನಾಡಿದ್ರು. ಆದರೆ ಇಂತಹ ಪ್ರಕರಣ ಯಾಕಾಯ್ತು ಅಂತಕ್ಕಂಥದ್ದು ವೈಯಕ್ತಿಕ ಅನ್ನುವಂತಹ ವಿಚಾರ ಇದೆ. ಆದರೆ ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯ ನಂತರ ಮಾಹಿತಿ ಸಿಗಬೇಕಾಗುತ್ತೆ. ಲೀನಶ್ರೀ, ಥ್ಯಾಂಕ್ ಯು ಅಶೋಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.